ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಕೂಡ ಈ ಥರ ಸಂಬಂಧಗಳನ್ನ ಹೇಳ್ತಾನೆ ಇರಬೇಡಿ. ಅಂದರೆ ಇವರು ನಿಮ್ಮ ಅಣ್ಣ ಆಗಬೇಕು, ಇವರು ನಿಮ್ಮ ತಮ್ಮ ಆಗಬೇಕು, ಇವರು ನಿಮ್ಮ ಚಿಕ್ಕಪ್ಪ ಆಗಬೇಕು ಅಂತ ದಯವಿಟ್ಟು ಚಿಕ್ಕ ವಯಸ್ಸಿಗೆ ತಿಳುವಳಿಕೆ ಹೇಳ್ಕೊಡಿ. ಅವ್ರಿಗೆ ತಿಳುವಳಿಕೆ ಕೊಟ್ಟರೆ ಮುಂದೆ ಅವರು ಇವರು ನಮ್ಮ ಅಣ್ಣ ಆಗ್ಬೇಕಪ್ಪ, ಇವ್ರು ನಮ್ಮ ತಮ್ಮ ಆಗ್ಬೇಕಪ್ಪ ಅಂತ ಗೊತ್ತಾಗುತ್ತೆ. ಬಟ್ ನೀವೇನು ಹೇಳಲೇ ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಹೇಳಿ, ಇದೇ ಕೆಲಸ ಮಾಡೋದು. ಇವಾಗ ನೋಡಿ, ಈಗ ಏನು ಕೇಸ್ ಆಗೈತೆ, ಇದೇ ಕೇಸು ಮುಂದೇನು ನಿಮ್ಮ ಅಕ್ಕಪಕ್ಕದಲ್ಲಿ ಜರುಗ್ಬೋದು, ಇಲ್ಲ ನಿಮ್ಮನೇಲಿ ಜರುಗ್ಬೋದು. ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ. ಇದೊಂದು ವೀಡಿಯೋ ಏನಕ್ಕಪ್ಪ ಮಾಡಿದೆ ಅಂತ ನನಗೂ ಹೇಳೋಕ್ಕೆ ಬೇಜಾರು. ಸುಮ್ಮನೆ ಏನಕ್ಕೆ ಅಂದರೆ ನೀವು ಮುಂದೆ ಒಂದು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಮಕ್ಕಳು ಯಾರೇ ಗಂಡೇ ಆಗಲಿ, ಹುಡುಗನೇ ಆಗಲಿ, ಹುಡುಗಿನೇ ಆಗಲಿ, ಚಿಕ್ಕಪ್ಪ ಆಗಲಿ, ದೊಡ್ಡಪ್ಪ ಆಗಲಿ, ಯಾರೇ ಆಗಲಿ ಬಂದಿದ್ದಾರೆ ಮನೆಗೆ, ಹೋಗ್ತಾ ಇದ್ದಾರೆ ಅಂತ ಏನಾದ್ರು ಗೊತ್ತಾಯಿತು ಅಂದರೆ ದಯವಿಟ್ಟು ಈ ವಿಡಿಯೋದ ಮೂಲಕ ಇದನ್ನು ಹೇಳೋಕ್ಕೋಸ್ಕರನೇ ನಾನು ಇದು ವೀಡಿಯೋ ಮಾಡಿದೆ. ಇದನ್ನು ವೀಡಿಯೋನೇ ಮಾಡಬಾರ್ದು ಅಂತಿದ್ದೆ. ಇದೇನಾಯಿತು